ನಮಸ್ತೆ. ಸ್ವಾಭಿಮಾನಿ ಚಿರಿ ಅಂತ ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರ. ಏನಿದು ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ ಬೇವನಮರ ಕಾಲೋನಿ ಸಾಯಿಲಕ್ಷ್ಮಿ ಅನ್ನೋ ಒಂದು ವಿಲೇಜಲ್ಲಿ ತುಂಬ ತೊಂದರೆ ಆಗಿದೆ. ಒಂದು KEB ಅವರು ಯಾವುದೇ ರೀತಿ ಇಲ್ಲಿ ಸ್ಪಂದಿಸ್ತಾ ಇಲ್ಲ. ಈ ವಿಚಾರವಾಗಿ ಇವರು 20 ದಿನದಿಂದ ಕಂಪ್ಲೇಂಟ್ ಮಾಡಿದ್ದಾರೆ, ಒಂದು ಲೈನ್ಗೆ ಪೈಪ್ ಹಾಕ್ಕೊಡ್ಬೇಕು ಅಂತ. ಯಾವುದೇ ರೀತಿ ಇವರು ಸ್ಪಂದಿಸಿಲ್ಲ. ಬಾಳೇಗೌಡ ಮತ್ತು ಜೈ ಶ್ರೀಕಾಂತ್ ಅನ್ನೋರು ಇಲ್ಲಿ ತುಂಬ ಮೀನಾಮೇಷ ಮಾಡಿ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದು ವಿಚಾರ ನಮಗೆ ಕಂಡು ಬಂದು ನಾವು ಮೇಲ್ನೋಟಕ್ಕೆ ಈಗ ಬಂದಿದ್ದೀವಿ. ಈಗ ಬಂದಿದ್ದ ಕೂಡಲೇ ಇವರು ಬಂದು ಸ್ಪಂದಿಸಿ ಈಗ ಫೋನ್ ಮಾಡಿದ್ದಕ್ಕೆ ಒಬ್ಬರನ್ನ ಕಳಿಸಿ ಒಂದು ವೈರ್ ಟೆಂಪರವರಿ ಕಲೆಕ್ಷನ್ ಅಂತ ಕೊಟ್ಬಿಟ್ಟು ಹೋಗಿದ್ದಾರೆ. ನಿನ್ನೆ ರಾತ್ರಿಯಿಂದ ಈ ಮನೆಯಲ್ಲಿ ಒಂದು ಪವರ್ ಸಪ್ಲೈ ಇಲ್ಲ. ಅದರ ವಿಚಾರವಾಗಿ ನಾವು ಫೋನ್ ಮಾಡಿದ್ದಕ್ಕೆ ಇಲ್ಲ ನಮಗೆ ಗೊತ್ತೇ ಇಲ್ಲ, ಇದು 1912ಗೆ ಕಾಲ್ ಮಾಡಿದಾಗ ಸಹಾಯವಾಣಿಗೆ ನಮಗೆ ಗೊತ್ತೇ ಇಲ್ಲ ವಿಚಾರ, ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಮಾತಾಡ್ತಾ ಇದ್ದಾರೆ. ಅವ್ರು ಬಂದು ಯಾರೋ ಅವ್ರ ಹೆಸರು ಬಂದು ಕೃಷ್ಣಮೂರ್ತಿ ಅಂತ ಒಬ್ರು. ಈಗ ಟೆಂಪರವರಿ ಕನೆಕ್ಷನ್ ಕೊಟ್ಬಿಟ್ಟು ಮತ್ತೆ ಹೋಗಿದ್ದಾರೆ. ಇದು ಲಾಸ್ಟ್ ಟೈಮ್ ಇದೇ ಥರ. ಈಗ ಏನಾಗಿದೆ ಅಂದರೆ ಇಲ್ಲಿ ವಿಚಾರ ತುಂಬ ನೋವಿನ ಸಂಗತಿ ಇದು. ಕೆಲವ್ರ ಮನೆಗೆ ಕರೆಂಟ್ ಇದೆ, ಕೆಲವ್ರ ಮನೆಗೆ ಕರೆಂಟ್ ಇಲ್ಲ. ಈ ವಿಚಾರದಲ್ಲಿ ಜೈಗೆ ಮತ್ತು ಎಗೆ ಇಬ್ಬರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿಗಲ್ ಆಗಿ ಮೀಟರ್ಗಳು ಕೊಟ್ಟಿರೋದಾಗಲಿ, ಕರೆಂಟ್ ಪವರ್ ಸಪ್ಲೈ ಕೊಟ್ಟಿರೋದಾಗಲಿ, ಮತ್ತು ಈ ನಮ್ಮ ಕನ್ನಮಂಗಲ ಗ್ರಾಮ ವ್ಯಾಪ್ತಿಯಲ್ಲಿನೇ ನಮ್ಮ ಕೆರೆ ಸಮೀಪದಲ್ಲಿ ಕೆಲವರಿಗೆ ಕರೆಂಟ್ ಪವರ್ ಸಪ್ಲೈ ಕೊಟ್ಬಿಟ್ಟು ಇಲ್ಲಿಗಲ್ ಆಗಿ ರೆಸ್ಟೋರೆಂಟ್ ನಡೆಸೋಕ್ಕೆ ಜಾಗ ಕೊಟ್ಟಿರ್ತಾರೆ. ಅದೆಲ್ಲ ಬಿಟ್ಟು ಇವರು ಪಾಪ ಸಾಮಾನ್ಯ ಜನರಿಗೆ ಈ ರೀತಿ ನೋವು ಕೊಡೋದು ತುಂಬ ಇದು ಸರ್ಕಾರಕ್ಕೆ ಮುಟ್ಟಬೇಕು ಈ ವಿಚಾರ. ಇದ್ರ ವಿಚಾರವಾಗಿ ನಾವು ಇನ್ನು ಮುಂದೆ ಹೋರಾಟ ಮಾಡ್ತೀವಿ. ಬೆಳಿಗ್ಗೆನೆ ಹೋಗಿ ಅವ್ರ ಹತ್ರ ಮಾತಾಡ್ತೀವಿ. ಯಾರು ಈ ಶ್ರೀಕಾಂತ್ ಅನ್ನೋರು ಎ ಅನ್ನೋರು ಬಾಳೇಗೌಡ ಅಂತಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವ್ರು ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಈ ಸಾಮಾನ್ಯ ಜನ ಪರಿಸ್ಥಿತಿ ಏನಾಗಿದೆ ಅಂದರೆ ಇಲ್ಲಿ ಪಾಪ ಇರೋದು ಬಡವರು ಬಗ್ಗರು ಸಾಮಾನ್ಯ ಜನರು. ಶ್ರೀಮಂತರಿಗೆ ಅಲ್ಲಿ ಇಲ್ಲಿ ಕರೆಂಟ್ ಕೊಟ್ಟು ಅವ್ರ ಒಂದು ನೀರು ಟ್ಯಾಂಕರ್ ವಿಚಾರದಾಗಲಾಗಲಿ ಎಲ್ಲಿ ಪ್ರತಿಯೊಂದೂ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಇಲ್ಲಿಗಲ್ ಆಗಿ ಕಾಸು ತಗೊಂಡು ಇವ್ರ ಹತ್ರ ಪಾಪ ಕಡು ಬಡವರು ಇವ್ರ ಹತ್ರ 18,000 ದುಡ್ಡನ್ನು ಕೇಳಿದ್ದಾರೆ. 20 ದಿನದಿಂದ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಒಂದು ಪೈಪ್ ಹಾಕಿ. ಮತ್ತೆ 2 ದಿನದಿಂದ ಪವರ್ ಸಪ್ಲೈ ಇಲ್ಲ. ಇಲ್ಲೊಂದು ಸ್ಥಳೀಯವಾಗಿ ಪವರ್ ಸಪ್ಲೈ ಇಲ್ಲ. ಆ ಪವರ್ ಸಪ್ಲೈ ಇಲ್ದಿದ್ದಕ್ಕೆ ನಮಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಒಬ್ರು ಬಂದು ಇವತ್ತು ಹೇಳ್ತಾ ಇದ್ದಾರೆ. ಅವರು ಈ ಕೂಡಲೇ ನಾವು ಕರೆ ಮಾಡಿದ್ದಕ್ಕೆ ನಾವು ಬಂದು ನಮ್ಮ ಒಂದು ವಿಚಾರದಲ್ಲಿ ಸ್ಪಂದಿಸಿ ಒಂದು ಟೆಂಪರವರಿ ಕನೆಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಪರ್ಮನೆಂಟಲ್ಲಿರೋರಿಗೆ ಟೆಂಪರವರಿ ಕನೆಕ್ಷನ್ ಕೊಟ್ಟಿದ್ದಾರೆ. ಟೆಂಪರವರಿ ಇರೋರಿಗೆ ಮೀಟ್ರು ಮತ್ತು ಪವರ್ ಸಪ್ಲೈ ಎರಡೂ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಈ ಥರ ಮೀನಾವೇಷ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಜೈ ಭೀಮ್, ಜೈ ಕರ್ನಾಟಕ. ಅಲ್ಲ ಸರ್, ಇಷ್ಟೆಲ್ಲ ವಿಷಯ ನಿಮಗೆ ಇದಕ್ಕೂ ಮುಂಚೆ ಗೊತ್ತಿತ್ತಾ? ಇಷ್ಟೆಲ್ಲ ಗೊತ್ತಿದ್ರು ಕೂಡ ಸೂಕ್ತ ಅಧಿಕಾರಿಗಳಿಗೆ ಏನಾದರೂ ನೀವು ಮನವಿ ಪತ್ರ ಅಥವಾ ಬೇರೆ ಏನಾದರೂ ಕೊಟ್ಟಿದ್ರೆ? ಯಾಕಂತಂದರೆ ನೀವು ಹೋರಾಟಗಾರರು, ಹಾಗಾಗಿ ನಾನು ಕೇಳ್ತಾ ಇರುವಂಥ ಪ್ರಶ್ನೆ. ಯಾಕಂತಂದರೆ ಎಷ್ಟು ದಿನಗಳಿಂದ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಕೂಡ ಯಾವುದೇ ರೀತಿ ಅವರು ಕ್ರಮ ಕೈಗೊಳ್ಳಲ್ಲ. ಈಗ ಕೇಳಿದ್ರೆ 1912ಗೆ ಕರೆ ಮಾಡಿ ತಿಳಿಸಿರುವಂಥ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ 1912 ಯಾಕಿದೆ ಅನ್ನುವಂಥದ್ದು ಜನರ ಪ್ರಶ್ನೆ ಸರ್. ಅದು ಖಂಡಿತ. ಈ ವಿಚಾರದಲ್ಲಿ ನಾವು ಅದಕ್ಕೆ ಶೇಮ್ಲೆಸ್. ಇದು ಈ ವಿಚಾರದಲ್ಲಿ 1912ಗೆ ಕರೆ ಮಾಡಿ ಅವರು ಸ್ಪಂದಿಸಿಲ್ಲ ಅಂದರೆ ಇದು ಶೇಮ್ಲೆಸ್ ವಿಚಾರ. ಇದು ಸರ್ಕಾರಕ್ಕೆ ಮುಟ್ಟಬೇಕು. ಇನ್ನೊಂದು ವಿಚಾರ ಏನಂದರೆ ಇದ್ರ ಮುಂಚೆನೇ ನಾವು ತುಂಬ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಈ ಪವರ್ ಸಪ್ಲೈ ವಿಚಾರದಲ್ಲಿ ಪ್ರಭಾವಿಗಳಿಗೆ, ಮಜಲ್ ಪವರ್ಸ್ಗೆ ಮತ್ತು ಪೊಲಿಟಿಕಲ್ ಪವರ್ಸ್ ಕೆಲವು ವ್ಯಕ್ತಿಗಳಿಗೆ ಇಲ್ಲಿಗಲ್ ಆಗಿ ಪವರ್ ಸಪ್ಲೈ ಮಾಡ್ತಾ ಇದ್ದಾರೆ. ಈ ಯಾರು ಶ್ರೀಕಾಂತ್ ಮತ್ತು ನಮ್ಮ ಬಾಳೇಗೌಡ ಅನ್ನೋರಿದ್ದಾರೆ, ಇಲ್ಲಿಗಲ್ ಆಗಿ ಸಪ್ಲೈ ಮಾಡ್ತಾ ಇದ್ದಾರೆ. ಈ ವಿಚಾರ ನಾವು ಗೊತ್ತು. ಮುಂದಿನ ದಿನಗಳಲ್ಲಿ ಇದನ್ನ ಹೋರಾಟ ಖಂಡಿತ ನಾವು ಕೈಗೊಂಡು ಬಿಡ್ತೀವಿ. ಇದನ್ನಂತೂ ನಾವು ಸುಮ್ಮನೆ ಬಿಡಲ್ಲ. ಮುಂದಿನ ದಿನಗಳಲ್ಲಿ ನಾವು ತುಂಬಾ ಉಗ್ರವಾದ ಹೋರಾಟದೊಂದಿಗೆ ನಾವು ಸ್ಪಂದಿಸ್ತೀವಿ. ಇಷ್ಟು ಅವ್ರ ಮೇಲೆ ಆರೋಪ ಮಾಡ್ತಿದ್ರ, ಅದಕ್ಕೇನಾದ್ರೂ ಸಾಕ್ಷಿ ಅನ್ನೋದೇನಾದ್ರು ಸಬ್ಮಿಟ್ ಮಾಡಿದ್ದೀರಾ ಅಂತ? ಖಂಡಿತ. ಇದಕ್ಕಿಂದೆ ತುಂಬಾ ಅರ್ಜಿಗಳು ಕೊಟ್ಟಿದ್ದೀರಿ. ಅವರು ಬುಟ್ಟಿನಲ್ಲಿ ಹಾಕೊಂಡಿದ್ದಾರೆ, ಡಸ್ಟ್ಬಿನ್ ಅಲ್ಲಿ ನಮ್ಮ ಅರ್ಜಿಗಳನ್ನೆಲ್ಲ. ಎಷ್ಟು ಬಾರಿ ಕೊಟ್ಟಿದ್ದೀರಾ? ಸುಮಾರು ಹಲವು ಬಾರಿ 7 ರಿಂದ 8 ಬಾರಿ ಅರ್ಜಿಗಳನ್ನ ಕೊಟ್ಟಿರ್ತೀವಿ. ಅವ್ರು ಯಾವುದೇ ರೀತಿ ನಮಗೆ ಸ್ಪಂದಿಸಿಲ್ಲ. ಆದರೆ 1912 ಕಾಲ್ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಬಂದಿರೋಂಥ ವ್ಯಕ್ತಿಗಳು. ಯಾರವರು ಕಾಂಟ್ರಾಕ್ಟರ್ದಾರ ಇದ್ದಾರೆ ಅವ್ರು ನಮ್ಗೆ ಇದು ಮಾಹಿತಿನೇ ಇಲ್ಲ ಅಂತ ಹೇಳ್ತವ್ರೆ. ಮುಂದಿನ ದಿನಗಳಲ್ಲಿ ಬೆಳಿಗ್ಗೆ ನಾವು ಇದನ್ನ ಕೂಡಲೇ ಎಚ್ಚೆತ್ಕೊಂಡು ಬೆಳಿಗ್ಗೆ ಜೈ ಮೇಲೆ ಮತ್ತು ಮೇಲೆ ಒಂದು ಹೋರಾಟ ಅಂತ ಮಾಡಬೇಕು ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ ಸರ್. ಕೇಳಿದ